ವಿಜಿತ್ ಹಾಯ್ ಅಲ್ಲೂ ತೊಲಿತಿದ್ದೀರಾ? ಇಲ್ಲ ಸರ್, ಈಗ ನೀವು ಒಂಚೂರು ಬಾತಿರು ಕುಡ ಬಾತಿರ್ನ ಅದು ಬಾರಿ ಒತ್ತಾದ ಮೇರೆಗೆ ಬರ್ತದೆ ಏನ ಸೋಲೆ ಗೆಲುವಿನ ಸೋಪಾನ ಫಸ್ಟಿಗೆ ನಾವು ಮೊದಲಿಗೆ ಹೇಳುದಂದ್ರೆ ನಾನ್ ಡೌಟೇ ಇಟ್ಕೊಂಡಿಲ್ಲ ಕಣ. ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸವ್ರು ನಾವಾಗಿರ್ಬೇಕು. ನಾನು ಮತ್ತೆ ವಿಜ್ಜು ಇವತ್ತು ಹೊರಟದ್ದು ಎಲ್ಲಿ ಗೊತ್ತಾಗುತ್ತೆ ಮುಂದೆ ಹೇಳ್ತೀನಿ. ಆದರೆ ನಾವು ಬೆಂಗಳೂರಿಗೆ ಬಂದು ಇಷ್ಟು ಸಮಯ ಆದರೂ ಕೂಡ ನಾನು ಕೂಡ ಇನ್ನೊಂದು ದಿವಸ ಒಂದೇ ಬಸ್ಸಲ್ಲಿ ಹೋಗಿಲ್ಲ. ಇವತ್ತು ಈ ಬಸ್ಸಲ್ಲಿ ಹೋಗ್ತಾ ಇದ್ದೇವೆ. ಹೆಂಗಿದೆ ಜಾಲಿ. ತಗೊಂಡು అవుడియే ఏరగావియ కిరికిరి దురగాల జిక్కన్న తంపు ಗಾಯ್ಸ್, ನಾವು ಇವಾಗ ಊರಿಗೆ ಹೋಗ್ತಿದ್ದೇವೆ ಬೆಂಗಳೂರಿಂದ. ನಾಳೆ ಒಂದು ನಮ್ಮದು ಮ್ಯಾಚ್ ಇದೆ. ಆಗ ಹೇಳಿದಾಗಿದೆ ನಾನು ಮತ್ತು ವಿಜೇತ. ಲಾಸ್ಟ್ ವೀಡಿಯೋ ನಾವು ದಸರಾದ ಹಾಕಿದ್ದೇವೆ, ಅಪ್ಲೋಡ್ ಮಾಡಿದ್ದೇವೆ, ಯೂಟ್ಯೂಬಲ್ಲಿ ಇದೆ, ನೋಡಿದವರು ನೋಡಿ. ನಮ್ಮ ಹುಡುಗ ವಿಶೇಷ ತುಂಬ ಉಂಟು. ಬಾಯ್, ಗುಡ್ ನೈಟ್. ಗುಡ್ ನೈಟ್. ಗಾಯ್ಸ್, ನಾವಿವಾಗ ಉಡುಪಿ ಬಸ್ ಸ್ಟ್ಯಾಂಡಿಗೆ ರೀಚ್ ಆಗಿದ್ದೇವೆ. ಇಲ್ಲಿ ಒಂದಷ್ಟು ಪ್ರೈವೇಟ್ ಬಸ್ಗಳಿದೆ. ಗಂಟೆ ಸುಮಾರು 5:40 ಆಗಿದೆ, 5:40. ನಾವಿವಾಗ ಮಣಿಪಾಲ್ ಹೋಗಬೇಕು. ನಮ್ಮ ಫ್ರೆಂಡ್ ರೂಮ್ ಇದೆ, ಫ್ರೆಶ್ ಅಪ್ ಆಗಲಿಕ್ಕೆ. ಮಂಗಳೂರು ಬಸ್ ನೋಡಿ, ನಾವು ಮಂಗಳೂರಿಂದನೇ ಬಂದ. ನಾವು ಇವಾಗ ಮಣಿಪಾಲ್ ಹೋಗಬೇಕು. ಕಾರ್ಕಳ ಬಸ್ ಹತ್ತಬೇಕು. ನಾವು ಹೋಗಿ ರೀಚ್ ಆಗುವಂತಹ ಹೊತ್ತಿಗೆ ಮುಂಜಾನೆಯ ಕೆಲಸನ ಸ್ಟಾರ್ಟ್ ಮಾಡಿದರು. ಒಂದಿಷ್ಟು ಜನ ಹಗಲು ದುಡಿತಾರೆ, ಒಂದಿಷ್ಟು ಜನ ರಾತ್ರಿ ದುಡಿತಾರೆ. ಆದರೆ ಎಲ್ಲರೂ ಕೂಡ ದುಡಿಯುವಂಥದ್ದು 3 ಹೊತ್ತಿನ ಊಟಕ್ಕಾಗಿ, ಹೊಟ್ಟೆ ಪಡೆಗಾಗಿ. ಯಾರು ಹೇಗೆ ಬೇಕಾದರೂ ದುಡಿಲಿ, ಆದರೆ ಒಳ್ಳೆಯ ದಾರಿಯಲ್ಲಿ ದುಡಿಲಿ, ಬೇರೆಯವರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ. ಶ್ರೀಕೃಷ್ಣ ಪಾದಾರಂದಕ್ಕೆ ಗೋವಿಂದನ್ನಿ ಗೋವಿಂದ ಗೋವಿಂದ. ಹಲೋ, ಎಲ್ರೇ ಕೂಡ ನಮಸ್ಕಾರ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರೇ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಮಾತೇಳುತ್ತಾ, ಫ್ರೆಂಡ್ಸ್, ನಾವು ಇವತ್ತು ಬಂದಿರುವಂತದ್ದು ಶ್ರೀಕೃಷ್ಣ ಸನ್ನಿಧಿ ಇರುವಂತದ್ದು. ಅದರ ಜೊತೆಗೆ ಬುದ್ಧಿವಂತರ ಜಿಲ್ಲೆನೆ ಎನ್ನುವಂತ ಒಂದು ಜಿಲ್ಲೆ ಆಗಿರುವಂತದ್ದು ಉಡುಪಿ ಜಿಲ್ಲೆಗೆ ಬಂದಿರುವಂತದ್ದು. ಇಲ್ಲಿ ಮೈಸೂರು ವಿಭಾಗ ಮಟ್ಟದ ದಸರಾದ ಕ್ರೀಡಾಕೂಟ 2025-26ನೇ ಸಾಲಿನ ಡಿವಿಷನ್ ಮ್ಯಾಚ್ ನಡೀತಾ ಇರುವಂತದ್ದು. ಹಾಗಾಗಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಥ್ರೋಬಾಲ್ ತಂಡವನ್ನು ಕಟ್ಟಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಹಾಗೆ ಇಲ್ಲಿ ಒಂದಷ್ಟು ಪ್ಲೇಯರ್ಸ್ ಎಲ್ಲರೂ ಕೂಡ ಬಂದಿದ್ದಾರೆ. ಈ ಮೈಸೂರು ದಸರಾ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಆಪರ್ಚುನಿಟಿಯನ್ನು ಕೊಡುವಂತದ್ದು. ಯಾರು ಗೇಮ್ ಸ್ಟಾರ್ಟ್ ಅಪ್ ಮಾಡ್ಬೇಕು ಅಂತ ಅನ್ಕೊಳ್ತಿರ್ತಾರೆ, ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಆಪರ್ಚುನಿಟಿ ಅಂತ ಹೇಳ್ತಾ, ಬನ್ನಿ ಇವತ್ತಿನ ಇಲ್ಲಿನ ಮೈಸೂರು ದಸರಾದ ಡಿವಿಷನ್ ಮ್ಯಾಚ್ ಹೇಗಿದೆ ಅಂತ. ಮಣಿಪಾಲ ರೀಚ್ ಆಗಿರುವಂತಹ ಹೊತ್ತಿಗೆ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಮಹೇಶ್ ಬಂದ. ಬಾರಿ ಕ್ಯೂಟ್ ಆಯ್ತಾ. ಮತ್ತು ನಾವು ನೇರವಾಗಿ ಹೊರಟದ್ದು ಅವರ ರೂಮಿಗೆ. ಆ್ಯಕ್ಚುಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಎಸ್ಟರ್ಡೇನೆ ನೈಟ್ ಬಂದಿದ್ದರು. ನಾವು ಇವತ್ತು ಮಾರ್ನಿಂಗ್ ರೀಚ್ ಆಗ್ತಾ ಇದ್ದೇವೆ. ಅವರು ಹೆಂಗೆ ಮಾಡ್ತಾ ಇದ್ದಾರೆ, ಮಲಗಿದ್ದಾರಾ ಎದ್ದಿದ್ದಾರಾ ಬನ್ನಿ. ನಾವು ರೀಚ್ ಆಗುವಂಥ ಹೊತ್ತಿಗೆ ಎಲ್ಲರೂ ಕೂಡ ಮಲಗೆ ಇದ್ದರು. ಮತ್ತು ನಮ್ಮ ಫ್ರೆಂಡು ಕೂಡ ವಿಜ್ಜು ಅವ್ರ ಜೊತೆ ಮಲಗೆ ಶುರು ಮಾಡ್ತಿದ್ದೆ. ನನ್ನ ಲಂಗಿದೆ చెప్పున బొర్తే ఉండు
ನಿಕ್ಕಲ್ ಕಿರಿಕಿರಿಯೇ ನಿದ್ರೆ ಪುನಃ ಮತ್ತೆ. ಹಾಗೆ ಬ್ರಷ್ ಎಲ್ಲ ಮಾಡಿ ಫ್ರೆಶ್ ಆಗಿ ನಾನೊಂದು ಟೀ ಇಡ್ಲಿಕ್ಕೆ ರೆಡಿ ಆದೆ. ಅಷ್ಟೊತ್ತಿಗೆ ಎಲ್ಲರೂ ಕೂಡ ಎದ್ದಿದ್ರು. ಔಟ್ ಸೈಡಿಂದ ಪಲಾವ್ ಎಲ್ಲ ತಂದಿದ್ರು. ಹಾಗೆ ಎಲ್ಲರ ಹತ್ರ ಮಾತಾಡ್ಕೊಂಡು ತಿನ್ಕೊಂಡು ತುಂಬ ಎಂಜಾಯ್ ಇಂದ ಟೈಮ್ ಸ್ಪೆಂಡ್ ಮಾಡ್ತಾ ಅವ್ರ ಜೊತೆ ಮಾತಾಡಿದೆ. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ನಮ್ಮ ಜೊತೆಗೆ ಸಚಿನಣ್ಣ ಇದ್ದಾರೆ. ನಮಸ್ಕಾರ. ಕೂದಲು ಸ್ವಲ್ಪ ಬಿಟ್ಟಿದ್ದಾರೆ. ಹೇಗೆ ದಸರಾ? ಹೇಗೆ ದಸರಾ? ದಸರಾ ನೀವು ಅಲ್ಲು ತೊಳಿತಿದ್ದೀರಾ? ಇಲ್ಲ ಸರ್, ಈಗ ನೀವು ಅಲ್ಲಿ ತೊಳೆದು ಬನ್ನಿ, ಮತ್ತೆ ನಾವು ಮಾತಾಡುವ. ಗಾಯ್ಸ್, ನಾವು ಇವಾಗ ಗ್ರೌಂಡ್ ಹತ್ರ ಹೋಗ್ತಾ ಇದ್ದೇವೆ ಆಟೋದಲ್ಲಿ. ದಾರಿ ಮಧ್ಯೆ ಹೋಗುವಂತಹ ಸಂದರ್ಭದಲ್ಲಿ ಸ್ವಲ್ಪ ನಮ್ಮ ಬದಲಾವಣೆ ಆಯಿತು. ಚೇಂಜಸ್ ಏನು ಗೊತ್ತಾ? ಟೆಂಪಲ್ಗೆ ಹೋಗಬೇಕು ಫಸ್ಟಿಗೆ, ಮತ್ತೆ ಗ್ರೌಂಡಿಗೆ ಹೋಗಬೇಕು ಅಂತ ಅನ್ಕೊಂಡೆವು. ಭಾರತದ ಪಶ್ಚಿಮ ತೀರದಲ್ಲಿ ಅತ್ಯಂತ ಸುಂದರವಾಗಿರುವಂತಹ ಪ್ರದೇಶ ಕರಾವಳಿ ಕರ್ನಾಟಕ. ಸಾಕಷ್ಟು ಮೀನುಗಾರರು, ಕೃಷಿಯನ್ನೇ ನಂಬಿಕೊಂಡಿರುವಂತಹ ಜನರು ಇರುವಂತಹ ಪ್ರದೇಶ. ಯಾರದೇ ಹಂಗಿನಲ್ಲಿ ಬದುಕದೆ ತಮ್ಮ ಸ್ವಂತ ದುಡಿಮೆಯಲ್ಲಿ ಇರುವಂತಹ ಊರು ಅದು ನಮ್ಮ ತುಳುನಾಡು, ಮಂಗಳೂರು, ಉಡುಪಿ. ಸುಮಾರು 98 ಕಿಲೋಮೀಟರ್ ಕಡಲ ತೀರವನ್ನು ಹೊಂದಿರುವಂತಹ ನಾಡಿನ ಸೊಬಗು. ಯಥೇಚ್ಛವಾಗಿ ತುಳು ಭಾಷೆಯನ್ನೇ ಮಾತನಾಡುವಂತಹ ಜನರು ಯಕ್ಷಗಾನ, ಕಂಬ್ಳ, ಕೋಲ, ಆಟಿ, ಕೋಳಿಯಂಕ ಇವುಗಳ ಸೊಬಗನ್ನು ಕಾಣಲಿಕ್ಕೆ ಸಿಗುವಂತಹ ಊರು. ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೆ ನಾವೆಲ್ಲರೂ ಕೂಡ ಒಂದೇ ಎಂಬಂಥ ನಿಟ್ಟಿನಲ್ಲಿ ಬದುಕುವಂಥ ಊರು. ಸಂಸ್ಕಾರ ಸಂಸ್ಕೃತಿ ಅಂದರೆ ಏನು ಅಂತ ಇಡೀ ದೇಶಕ್ಕೆ ತೋರಿಸಿರುವಂಥ ಊರು ಅದು ನಮ್ಮ ಕರಾವಳಿ. ನಾವು ಇವಾಗ ತಲುಪಿರುವಂಥದ್ದು ಉಡುಪಿ ಕ್ಷೇತ್ರಕ್ಕೆ. ತುಂಬಾ ಚೆನ್ನಾಗಿತ್ತು. ದೇವರ ದರ್ಶನ ಮಾಡಿ ಗಾಯ್ಸ್, ನಾವಿವಾಗ ಉಡುಪಿಯ ಮಹಾತ್ಮ ಗಾಂಧಿ ಕ್ರೀಡಾ ಸ್ಟೇಡಿಯಂಗೆ ನಾವು ಆಟೋದಲ್ಲಿ ಬಂದೆವು. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೇವೆ ದಾರಿ ಮಧ್ಯೆ ರೋಡಲ್ಲಿ. ಬನ್ನಿ, ಗ್ರೌಂಡ್ ಹೇಗಿದೆ, ಅದ್ರ ಜೊತೆಗೆ ಅಲ್ಲಿ ಏನೆಲ್ಲ ಗೇಮ್ಸ್ ಇದೆ ಐ ಥಿಂಕ್ ನಂಗೆ ಗೊತ್ತಿಲ್ಲ. ಅಥ್ಲೆಟಿಕ್ಸ್ ಎಲ್ಲ ಇರಬೇಕು. ಬನ್ನಿ ನೋಡುವ ಏನೆಲ್ಲ ಇದೆ ಅಂತ. ನಾವು ಇವತ್ತು ಕೂಡ ಅಲ್ಲಿಗೆ ಬೇಗ ತಲುಪಿದ್ದೆವು. ಹಾಗಾಗಿ ನಾವು ಬರುವಂತಹ ಸಮಯದಲ್ಲಿ ಯಾರು ಕೂಡ ಇರಲಿಲ್ಲ. ಆದರೆ ಕೆಲವೊಂದಿಷ್ಟು ಸಮಯ ಬಿಟ್ಟು ಎಲ್ಲರೂ ಕೂಡ ಬರ್ತಾ ಇದ್ರು. ಅಫಿಷಿಯಲ್ಸ್ ಆಗಿರ್ಬೋದು ಅಥವಾ ಪ್ಲೇಯರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಬರ್ತಾ ಇದ್ರು. ಅದರ ಮಧ್ಯೆ ತುಂಬಾ ಚೆನ್ನಾಗಿತ್ತು, ವಿಶಾಲವಾಗಿತ್ತು ಮೈದಾನ. ನಾವು ಎಷ್ಟೇ ಕೆಲಸ ಮಾಡಿದರೂ ಕೂಡ ಬೇರೆ ಬೇರೆ ಕೆಲಸದಲ್ಲಿ ಇರ್ಬೋದು, ಆದರೆ ನಮ್ಮ ಮೈಂಡ್ ಫ್ರೀ ಆಗಬೇಕು ಅಂದರೆ ನಾವೊಮ್ಮೆ ಗ್ರೌಂಡಿಗೆ ಇರಬೇಕು. ಆ ಸಮಯದಲ್ಲಿ ತುಂಬಾ ಖುಷಿ ಇರುತ್ತೆ, ತುಂಬಾ ಎಂಜಾಯ್ಮೆಂಟ್ ಇರುತ್ತೆ. ಇವಾಗ ನಾವು ಇರುವಂಥದ್ದು ಉಡುಪಿ ಜಿಲ್ಲೆಯ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಅಜ್ಜರಕಾಡು. ಇಲ್ಲಿ ಡಿವಿಷನ್ ಲೆವೆಲ್ನ ಅಂದರೆ ದಸರಾ ಪ್ರಯುಕ್ತ ಆಯೋಜನೆ ಮಾಡಿರುವಂತಹ ಥ್ರೋಬಾಲ್ ಮ್ಯಾಚ್ ಆಗಿರ್ಬೋದು, ಬೇರೆ ಬೇರೆ ಮ್ಯಾಚ್ ಆಗಿರ್ಬೋದು. ಆದರೆ ಇಲ್ಲಿ ನಡೆಯುವಂಥದ್ದು ಡಿವಿಷನ್ ಲೆವೆಲ್ನ ಥ್ರೋಬಾಲ್ ಪಂದ್ಯಕೂಟದಲ್ಲಿ ನಾವಿದ್ದೇವೆ. ನಮ್ಮ ದಕ್ಷಿಣ ಕನ್ನಡದ ತಂಡ ಇದೆ, ನಮ್ಮ ಜೊತೆಗೆ ಎಲ್ಲರೂ ಕೂಡ ಫ್ರೆಂಡ್ಸ್ ಇದ್ದಾರೆ. ಒಂದು ಸಾರಿ ಅವ್ರನ್ನ ಮಾತಾಡ್ಸ್ಕೊಂಡು ಬರುವ. ಪ್ರಸಾದ್ ಅಂತ, ಪ್ರಸಾದ್ ಬುಕ್ಕ ಒಂದು ಮಹೇಶಿ, ಅವು ವಿಜೇತ್, ಅವು ಸಚಿನ್ ಕಡಮಾಜೆ, ಬುಕ್ಕ ಐದು ಹಂಚಿದವು ಜಿತೇಶ್, ಬುಕ್ಕ ಹಂಚಿದ ಮುನ್ನೆ ಅಭಿಶ್ರುತ್. ಓಕೆನಾ? ಬುಕ್ಕ ಫಿರೋದರ್ ಚರಣ್ ಪುತ್ತೂರು. ಎಂಗ್ಲು ಕೋಡೆ ನೈಟೇ ಬೈದ, ಬಟ್ ಖುಷಿ ಆವೊಂದುಂಡು. ಅಂಚ ಈ ಸತಿ ಒಂದು ಡಿಸೈನ್ ಒಂದು ಇನ್ನಾಕಂದು ಬರ್ತೀನಿ. ಟೀಮ್ ಎಡ್ಡೆ ಮಲ್ತೊಂದು ಬೈದ ಅಂಚ ಮೈಸ ಎನ್ನ ಬಗ್ಗೆ ಎಂಬೆ ಆಗ್ತೇವೆ ಸಚಿನ್ ಪಾತ್ರಿ ದಾಲಜಿ ನಮ್ಮ ಜವನೇರು
ಅರ್ಧ ಅದೇ ಜಾಮ್ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಪ್ರಾಣದಂತೆ ತಾಲ ಬಂಡ ನಮ್ಮ ದಸದ ಬಂಡ ನಮ್ಮ ದಸದ ತಾಲ ಬಂಡ ನಮ್ಮ ದಸದ ಅಯ್ಯೋ ದೇವ ಅಲ್ಲ ಅಲ್ಲ ಯಾನುಲ್ಲ ಯಾನಿಜ್ಜಿ ಯಾನುಲ್ಲ ದಸರಾ ದಸರಾದ ಪ್ರಯುಕ್ತದ ಮಿತ್ತೆ ಮೂಲು ಓಲು ಮ್ಯಾಚ್ ಮಣಿಪಾಲ ಉಡುಪಿ ಉಡುಪಿ ಮ್ಯಾಚ್ ಅವನುಂಡು ಮ್ಯಾಚ್ ಇದು ಆಗ್ಲಿ ಸಪೋರ್ಟ್ ಅದು ಏನ್ ಬರೋದಿಲ್ಲ ಕೋಚ್ ಬತ್ತೆ ಬರ್ರ ಪಣ ನಿಂತೀರಾಗ್ಲಿ ಒತ್ತಾಯದ ಮೇರೆಗೆ ಏನ್ ಬತ್ತನ ಬಾ ಐತಿ ಸಾಧು ವಿಜಿಲ್ ಮಾಡ್ರಿ ಯಾನು ಮಾಜಿ ಪ್ಲೇಯರ್ ಆಕ್ಚುಲಿ ಎನ್ನ ಪ್ಲೇ ಪುರ ನಮ್ಮ ಅಭಿಷುತ್ ಗೊತ್ತುಂಡು ಪಲ್ಲೆ ಸರ್ ಅಭಿಷುತ್ ಪಂಡದಾಲೇಜಿ ಅದೇ ಗೊತ್ತುಂಡ ಎನ್ನ ಪೆಟ್ಟ ಅಂಚೆ ಎತ್ತಿಂಡು ದಾದ ಪಂಡ ಐತೆ 4ನೇ ಮ್ಯಾಚಿಗೆ ಕಾತೊಂದುಲ್ಲಾಗಲ ಮ್ಯಾಚಿಗೆ ಆಯ್ನಾತು ಬೇಗ ಮ್ಯಾಚ್ ಶುರುವಾದ ಎಡ್ಡೆ ಗೆಲ್ತದೆ ಬರಡು ಅನ್ನೋದು ಎನ್ನ ಆಶೀರ್ವಾದ ಏನ ಹಿರಿಯನ ಆಶೀರ್ವಾದ ಅಂಚಾದ ಬಾರಿ ಒತ್ತಾಯದ ಮೇರೆಗೆ ಏನು ಬರ್ತದೆ ಏನ ಒತ್ತಾಯದ ಮೇರೆಗೆ ಬರ್ತದೆ ಪ್ರಸಾದರ ಬೈದೇರಿ ಥ್ಯಾಂಕ್ ಯು ಪಾತ್ರ ಬಾರಿ ಕಮ್ಮಿ ಅನ್ ಪಾತ್ರ ಪೂರ ಬಿಡುತ್ತೆ ಹಲೋ 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 ಎಲ್ಲ ಒಂಚೂರು ಪಾತ್ರ ಕುಡ ಕುಡ ಪಾತ್ರ ಅವತ್ಯ ಅವೇನೋ ಸ್ಟೋರಿ ಅಂದ್ರ ಮುನ್ನ ನಾವು ಕೋಡೆದವಿ ಅತ್ತಿ ಕತೆ ಮಿತ ಅತ್ತ ಕದಿ ಮಿತ ಓ ಹೌದು ವಿಡಿಯೋ ಮಾಡ್ರಿ ಬಟ್ ಒಂದು ವಿಡಿಯೋ ಭರತನ ಡ್ಯಾನ್ಸ್ ಮಾಡಬೇಡಿ ಆ ಪೆಟ್ಟಿಯ ಪೆಟ್ಟು ಸುರಕ್ಷಿತ ಸುರಕ್ಷಿತ ಭದ್ರ ಅಂತಾರೆ ನೋಡಿ ಗೈಸ್ ಭರತ್ ಅವ್ರು ಆಡ್ತಿದ್ದಾರೆ ಗೈಸ್ ಟೈಮ್ ಔಟ್. ಆ ಮ್ಯಾಚ್ ವಿನ್ ಆದ ನಂತರ ನಾವು ಊಟ ಮಾಡಿದೆ. ಊಟದಲ್ಲಿ ರೈಸ್, ಪಲ್ಯ, ಮಜ್ಜಿಗೆ, ಉಪ್ಪಿನಕಾಯಿ ಮತ್ತು ಪಾಯಸ ಆಯಿತು. ಫೈನಲಿ ಆಗಿ ನಾವು ಇವಾಗ ದಸರಾ ಹಬ್ಬದ ಪ್ರಯುಕ್ತ ಆಯೋಜನೆ ಮಾಡಿರುವಂತಹ ಡಿವಿಷನ್ ಮಟ್ಟದ ಥ್ರೋಬಾಲ್ ಪಂದ್ಯಾಕೂಟದಲ್ಲಿ ಸೆಮಿಫೈನಲ್ ನಾವು ಸೋತೆವು. ಕ್ವಾರ್ಟರ್ ಫೈನಲ್ ಚಿಕ್ಕಮಗಳೂರು ಆಡಿ ಸೆಮಿಫೈನಲ್ ನಾವು ಮೈಸೂರು ಎದುರು ಸೋತೆವು. ಸೋಲು ಗೆಲುವು ಇದ್ದದೆ. ನಮ್ಮ ಜೊತೆಗೆ ಪ್ರಸಾದ್ ಅವರಿದ್ದಾರೆ. ಅವರೊಂದೆರಡು ಮಾತು ದಸರಾದ ಬಗ್ಗೆ, ಅದರ ಜೊತೆಗೆ ನಮ್ಮ ಸೋಲಿನ ಬಗ್ಗೆ. ಸೋಲೆ ಗೆಲುವಿನ ಸೋಪಾನ ಫಸ್ಟಿಗೆ ನಾವು ಮೊದಲೇ ಹೇಳುದಂದ್ರೆ, ಯಾಕಂದ್ರೆ ಇಷ್ಟು ದೂರ ಬಂದು ಸಹ ಮೊದಲ ಮ್ಯಾಚ್ ವಿನ್ ಆಗಿದ್ರಿ, ಆದ್ರೆ ಸೆಕೆಂಡ್ ಮ್ಯಾಚ್ ಒಳ್ಳೆ ಟಫ್ ಅಲ್ಲಿ ನಾವು ಸೋತಿದ್ದು. ಅಷ್ಟು ಸುಲಭ ಅಲ್ಲಿ ನಾವು ಸೋತದೆ ಅಂತ ಏನಲ್ಲ. ನೆಕ್ಸ್ಟ್ ಇಯರ್ ಇದಕ್ಕಿಂತ ಬೆಟರ್ ಮಾಡಿ ಮತ್ತೆ ಬರ್ತೇವೆ. ಆದ್ರೆ ಮೈಸೂರನ್ನು ಬಿಡ್ಲಿಕ್ಕೆ ಚಾನ್ಸ್ ಇಲ್ಲ. ನೆಕ್ಸ್ಟ್ 10 years ನಾವು ಟಾರ್ಗೆಟ್ ಮಾಡಿ ಇಟ್ಕೊಂಡಿದ್ದೇವೆ. ನಾವಿವತ್ತು ಈ ಮ್ಯಾಚ್ ಸೋತದ್ದು ಸ್ವಲ್ಪ ಬೇಜಾರಾಯಿತು. ಯಾಕೆಂದರೆ ಇದಕ್ಕಿಂತ ಮುಂಚೆ ಎಷ್ಟೋ ಮ್ಯಾಚ್ ಆಡಿದ್ದಾವೆ. ಗೆದ್ದ ಮ್ಯಾಚಿಗಿಂತ ಸೋತ ಮ್ಯಾಚ್ಗಳು ಜಾಸ್ತಿ ಇರುವಂಥದ್ದು. ಆದರೆ ಇದು ವರ್ಷಕ್ಕೂ ಒಮ್ಮೆ ಬರುವಂಥದ್ದು ಮತ್ತು ನಾವು ತುಂಬ ದೂರದಿಂದ ಬಂದಿರುವಂಥದ್ದು. ಈ ಬೆಂಗಳೂರಿಂದ ಬಂದು ಮತ್ತೆ ಬೆಂಗಳೂರಿಗೆ ಹೋಗಬೇಕಲ್ಲ. ಫೈನಲಿ ಅಲ್ಲಿ ಮ್ಯಾಚ್ ಆಡಿ ಮತ್ತು ನಾವು ನೇರ ಹೊರಟದ್ದು ಬೆಂಗಳೂರಿಗೆ. ಬಸ್ ಬುಕ್ ಮಾಡಿದ್ದೆವು. ಆ ಬಸ್ ಬುಕ್ಕಲ್ಲಿ ಬೆಂಗಳೂರಿಗೆ ಹೋಗಿ ತುಂಬಾ ಚೆನ್ನಾಗಿ ಬೆಂಗಳೂರಿಗೆ ರೀಚ್ ಆಗಿ ಮತ್ತು ದಿನನಿತ್ಯದ ಕೆಲಸನ ಸ್ಟಾರ್ಟ್ ಮಾಡಿದೆವು. ಸಿಗ್ತೀನಿ ಬೇರೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಆಶೀರ್ವಾದ ನಮ್ಮೇಲೆ. ಬಾಯ್ ಬಾಯ್.